My dear students, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೈಸ್ ಅಪ್ ಮೋಟಿವ್ಸ್. ಈ ಒಂದು ವಿಡಿಯೋದಲ್ಲಿ ದ್ವಿತೀಯ DLED ವಿದ್ಯಾರ್ಥಿಗಳಿಗೆ ಕಲಿಕೆಯನ್ನು ಅನುಕೂಲಿಸುವುದು ಪ್ರಥಮ ಭಾಷೆ ಕನ್ನಡ ಈ ವಿಷಯದ ಬಗ್ಗೆ ಅತ್ಯಂತ ಪ್ರಮುಖವಾದಂತಹ 2 ಅಂಕಗಳ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಈಗಾಗಲೇ ನಾನು ಕನ್ನಡ ವಿಷಯದ ಬಗ್ಗೆ MCQ ಪ್ರಶ್ನೆಗಳ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ 2 ಅಂಕಗಳ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಿಮ್ಮ ಜೊತೆ ನಾನು ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಈ ಕ್ವಶನ್ 11 to 7 ಅಂತ ಇದೆ. 7 ಪ್ರಶ್ನೆಗಳನ್ನು ನಾನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತೀನಿ. ನೀವು ಎಕ್ಸಾಮಲ್ಲಿ ಕೇವಲ 5 ಪ್ರಶ್ನೆಗಳನ್ನು ಮಾತ್ರ ಏನು ಮಾಡಬೇಕಾಗತ್ತೆ, ಅಟೆಂಡ್ ಮಾಡಬೇಕಾಗತ್ತೆ. 2 into 5 ಎಷ್ಟಾಗುತ್ತೆ, 10 ಮಾರ್ಕ್ಸ್ ನಿಮಗೆ ಇದರಿಂದ ಲಭ್ಯ ಆಗುತ್ತೆ. ನಾನು ಇಲ್ಲಿ 7 ಪ್ರಶ್ನೆಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಎಕ್ಸಾಮಲ್ಲಿ 5 ಪ್ರಶ್ನೆಗಳಿಗೆ ಮಾತ್ರ ನೀವು ಉತ್ತರಿಸಬೇಕಾಗತ್ತೆ. ಇದು ಎಕ್ಸಾಮ್ ಸ್ಪೆಷಲ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ಇದನ್ನು ಓದಿ ಅರ್ಥ ಮಾಡಿಕೊಳ್ಳಿ, ಉತ್ತಮ ಅಂಕ ಗಳಿಸಿ ಅನ್ನುವಂತಹ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಮಾತಿನಿಂದ ಮೊದಲ ಪ್ರಶ್ನೆ 11 ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಯಾಕೆ ಪ್ರಶ್ನೆ 11ನ ನಾನು ಇಲ್ಲಿ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ಮೊದಲ 1 to 10 ಏನಿದೆ ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ, MCQಗಳಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಪ್ರಶ್ನೆ 11ರಿಂದ ಏನಾಗುತ್ತೆ, 2 ಮಾರ್ಕ್ಸ್ ಕ್ವಶನ್ಗಳು ಏನಾಗುತ್ತೆ, ಆರಂಭ ಆಗುತ್ತೆ. ಅದಕ್ಕೆ ನಾನು ಪ್ರಶ್ನೆ 11 ಅಂತಲೇ ಇಲ್ಲಿಟ್ಟಿದ್ದೀನಿ. ಇಲ್ಲಿ ಪ್ರಶ್ನೆ 11ನ ನೋಡೋಣ. ಇದು ನಮ್ಮ ಮೊದಲ ಪ್ರಶ್ನೆ ಆಗುತ್ತೆ. ಭಾಷಾ ಬೆಳವಣಿಗೆಯಲ್ಲಿ ನಾಟಕ ಸಾಹಿತ್ಯದ ಪಾತ್ರವೇನು ಅಂತ ಇದೆ. ಭಾಷಾ ಬೆಳವಣಿಗೆ ಆಗಬೇಕು ಅಂದರೆ ನಾಟಕ ಸಾಹಿತ್ಯ ಬೇಕಾ, ಅದರ ಪಾತ್ರ ಏನು ಅಂತಕ್ಕಂಥ ಒಂದು ಪ್ರಶ್ನೆ ಇಲ್ಲಿದೆ. ಇದು 2 ಅಂಕದ ಪ್ರಶ್ನೆ. ಉತ್ತರ ನೋಡಿ. ಭಾಷಾ ಬೆಳವಣಿಗೆಯಲ್ಲಿ ನಾಟಕ ಸಾಹಿತ್ಯದ ಪಾತ್ರ ಅಂತಕ್ಕಂಥ ಹೆಡ್ಲೈನ್ಸ್ ಹಾಕ್ಕೊಂಡಿದ್ದೀನಿ ನಾನು. ಇಲ್ಲಿ ಪಾಯಿಂಟ್ಸ್ಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಮೊದಲ ಪಾಯಿಂಟ್ ಏನು, ಶಿಕ್ಷಣದಲ್ಲಿ ನಾಟಕವನ್ನು ಬಳಸುವುದರಿಂದ ಮಾನವ ವಿಕಾಸ ಮತ್ತು ಭಾಷಾ ಬೆಳವಣಿಗೆಯ ಅನೇಕ ಗುರಿಗಳನ್ನು ಸಾಧಿಸ್ಬೋದು. ಇದು ಮೊದಲನೇ ಪಾಯಿಂಟು. ನಮ್ಮ ಶಿಕ್ಷಣದಲ್ಲಿ ನಾಟಕವನ್ನು ಬಳಸೋದ್ರಿಂದ ಮಾನವನ ವಿಕಾಸ ಆಗುತ್ತೆ ಮತ್ತು ಭಾಷಾ ಬೆಳವಣಿಗೆಯ ಅನೇಕ ಗುರಿಗಳನ್ನು ನಾವು ಸಾಧಿಸ್ಬೋದು ಅಂತಕ್ಕಂಥ ಒಂದು ಅಂಶ ಇಲ್ಲಿದೆ. ಅದಕ್ಕೆ ನಾಟಕ ಸಾಹಿತ್ಯದ ಪಾತ್ರ ಬಹಳ ಇಂಪಾರ್ಟೆಂಟ್ ಆಗಿದೆ. ಎಲ್ಲಿ ಅಂದರೆ ಭಾಷಾ ಬೆಳವಣಿಗೆಯಲ್ಲಿ. ಸೆಕೆಂಡ್ ಪಾಯಿಂಟ್ ಏನು, ನಾಟಕದ ಪಾತ್ರಗಳ ಮೂಲಕ ಭಾವನೆಗಳನ್ನು ನೇರವಾಗಿ ಅಭಿವ್ಯಕ್ತಿಸಲು ಅವಕಾಶ ದೊರೆಯುತ್ತದೆ. ನಾಟಕದ ಪಾತ್ರಗಳ ಮೂಲಕ ನಾವೇನು ಮಾಡ್ಬೋದು ಅಂದರೆ ಭಾವನೆಗಳನ್ನು ಬಹಳ ನೇರವಾಗಿ ಅಭಿವ್ಯಕ್ತಗೊಳಿಸಲು ಅಂತೇಳಿದ್ರೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ, ವ್ಯಕ್ತಪಡಿಸೋದಕ್ಕೆ ಅವಕಾಶ ಏನಾಗುತ್ತೆ, ದೊರೆಯುತ್ತೆ. ಭಾವನೆಗಳ ಮೂಲಕ ನಾವೇನು ಮಾಡ್ಬೋದು, ಅಭಿವ್ಯಕ್ತಪಡಿಸಬಹುದು, ಅದಕ್ಕೆ ಅವಕಾಶ ಸಿಗುತ್ತೆ ಅಂತಕ್ಕಂಥದ್ದು ಒಂದು ಸೆಕೆಂಡ್ ಪಾಯಿಂಟು. ಥರ್ಡ್ ಪಾಯಿಂಟು, ವಿದ್ಯಾರ್ಥಿಗಳಲ್ಲಿ ಸಹಕಾರಿ ಮನೋಭಾವನೆ ಬೆಳೆಯುತ್ತೆ. ನಾಟಕ ಸಾಹಿತ್ಯದಿಂದ ವಿದ್ಯಾರ್ಥಿಗಳಲ್ಲಿ ಏನು ಉಂಟಾಗುತ್ತೆ, ಸಹಕಾರಿ ಮನೋಭಾವ ಬೆಳೆಯುತ್ತೆ. ಕೊನೆಯ ಪಾಯಿಂಟ್ ಏನು ಅಂದರೆ, ತಾದಾತ್ಮ್ಯ ಮತ್ತು ಕಾಳಜಿಯನ್ನು ಬೆಳೆಸಲು ನಾಟಕವು ಪ್ರಭಾವಶಾಲಿ ಮಾಧ್ಯಮವಾಗಿದೆ. ಇಲ್ಲಿ ತಾದಾತ್ಮ್ಯ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಇಲ್ಲಿ ಐಡೆಂಟಿಫಿಕೇಷನ್ ಅಂತ ಏನು ಹೇಳ್ತೀವಿ, ತಲ್ಲೀನತೆ ಅಂತ ಹೇಳ್ತೀವಿ, ಮಗ್ನತೆ ಅಂತ ಏನು ಹೇಳ್ತೀವಿ, ಅದಕ್ಕೆ ತಾದಾತ್ಮ್ಯ ಅಂತಕ್ಕಂಥ ಮಾತನ್ನು ಇಲ್ಲಿ ಕನ್ನಡದಲ್ಲಿ ಹೇಳ್ತೇವೆ. ಮತ್ತು ಕಾಳಜಿಯನ್ನು ಬೆಳೆಸೋದಕ್ಕೆ ನಾಟಕ ಏನು ಮಾಡುತ್ತೆ, ಬಹಳ ಪ್ರಭಾವಶಾಲಿ ಮಾಧ್ಯಮ ಆಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ತಲ್ಲೀನತೆಯನ್ನು ಬೆಳೆಸುತ್ತೆ, ಏಕಾಗ್ರತೆಯನ್ನು ಬೆಳೆಸುತ್ತೆ, ಮಗ್ನತೆಯನ್ನು ಬೆಳೆಸುತ್ತೆ ಮತ್ತು ಕಾಳಜಿಯನ್ನು ಬೆಳೆಸೋದಕ್ಕೆ ನಾಟಕ ಒಂದು ಪ್ರಭಾವಶಾಲಿ ಮಾಧ್ಯಮ ಆಗಿದೆ. ಹೀಗೆ 4 ಪಾಯಿಂಟ್ಸ್ಗಳನ್ನು ನೀವು ಹಾಕಿದ್ರೆ ಈ ಪ್ರಶ್ನೆಗೆ ನಿಮಗೆ ಖಂಡಿತ ಏನಾಗುತ್ತೆ, 2 ಅಂಕ ನಿಮಗೆ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 12ಗೆ ಹೋಗೋಣ ನಾವು. ಪ್ರಶ್ನೆ 12. ಇಲ್ಲಿ ನೋಡಿ, ಗದ್ಯ ಪ್ರಕಾರಕ್ಕೂ ಮತ್ತು ಪದ್ಯ ಪ್ರಕಾರಕ್ಕೂ ಇರುವ ವ್ಯತ್ಯಾಸವೇನು ಅಂತ. ಪ್ರೋಸ್ ಆ್ಯಂಡ್ ಪೊಯೆಟ್ರಿ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಪ್ರೋಸ್ ಅಂದರೆ ಗದ್ಯ, ಪೊಯಮ್ ಅಂದರೆ ಪದ್ಯ. ಗದ್ಯ ಪ್ರಕಾರಕ್ಕೂ ಮತ್ತು ಪದ್ಯ ಪ್ರಕಾರಕ್ಕೂ ಇರುವ ವ್ಯತ್ಯಾಸವನ್ನು ವಿವರಿಸಿ ಅಂತ ಇದೆ. ಬಹಳ ಸುಲಭವಾಗಿ ನೀವು ಇಲ್ಲಿ 2 ಅಂಕಗಳನ್ನು ತಗೋಬೋದು.
ಗದ್ಯದ ಬಗ್ಗೆ ನಾವು ಮಾತಾಡೋಣ. ಮೊದಲು ಗದ್ಯವು ಮಗು ಹೇಗೆ ಮಾತನಾಡಬೇಕು ಎಂಬುದನ್ನು ಕಲಿಸುತ್ತೆ. ಗದ್ಯ ಭಾಗ ಏನು ಮಾಡುತ್ತೆ, ಮಗು ಹೇಗೆ ಮಾತನಾಡಬೇಕು ಎಂಬುದನ್ನು ಕಲಿಸುತ್ತೆ. ಮತ್ತು ಸೆಕೆಂಡ್ ಪಾಯಿಂಟ್ ಇದರಲ್ಲಿ ಗದ್ಯದಲ್ಲಿ ಸಾಮಾನ್ಯವಾಗಿ ಸರಳ ಮತ್ತು ಸಹಜ ಭಾಷೆಯನ್ನು ಬಳಸಲಾಗುತ್ತೆ. ಎಂಥ ಭಾಷೆಯನ್ನು ಬಳಸಲಾಗುತ್ತೆ? ಸರಳವಾಗಿರ್ತಕ್ಕಂಥ ಸಹಜವಾದಂತಹ ಭಾಷೆಯನ್ನು ಬಳಸಲಾಗುತ್ತೆ. ಇದು 2 ಪಾಯಿಂಟು ಗದ್ಯಕ್ಕೆ ಸಂಬಂಧಪಟ್ಟಿದ್ದು ಸಾಕಾಗುತ್ತೆ. ಪದ್ಯ ಅಂದರೆ ಏನು ಅಂತಕ್ಕಂಥದ್ದು ನಾವು ತಿಳ್ಕೊಳ್ಳೋಣ. ಪದ್ಯವು ರಾಗ, ತಾಳ, ಹಾವ, ಭಾವ ಮತ್ತು ಲಯವನ್ನು ಕಲಿಸುತ್ತೆ. ನೋಡಿ, ರಾಗ, ತಾಳ, ಹಾವ, ಭಾವ, ಲಯವನ್ನು ಕಲಿಸ್ತಕ್ಕಂಥದ್ದು ಯಾವುದು? ಪದ್ಯ. ಮತ್ತು ಪದ್ಯದಲ್ಲಿ ರಸಾನುಭವ ಉಂಟಾಗುತ್ತದೆ. ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ಪದ್ಯವನ್ನು ಕೇಳ್ತೀವಿ, ಓದ್ತೀವಿ. ಇಲ್ಲಿ ರಸಾನುಭವ ಉಂಟಾಗುತ್ತೆ. ನೋಡಿ, ಗದ್ಯ ಅಂದರೆ ಮಗು ಹೇಗೆ ಮಾತಾಡಬೇಕು ಎಂಬುದನ್ನು ಕಲಿಸ್ತಕ್ಕಂಥದ್ದು. ಇದರಲ್ಲಿ ಸರಳವಾದಂತಹ ಸಹಜವಾದಂಥ ಭಾಷೆಯನ್ನು ನಾವು ಬಳಸ್ಬೋದು. ಪದ್ಯ ಅಂದರೆ ರಾಗ, ತಾಳ, ಹಾವ, ಭಾವ ಮತ್ತು ಲಯವನ್ನು ಕಲಿಸುತ್ತೆ. ಪದ್ಯದಲ್ಲಿ ರಸಾನುಭವ ಉಂಟಾಗುತ್ತೆ. ಇಷ್ಟನ್ನು ನೀವು ಅಟೆಂಡ್ ಮಾಡಿದರೆ ಖಂಡಿತ ನಿಮಗೆ 2 ಅಂಕಗಳು ನಿಮಗೆ ಸಿಗುತ್ತೆ ಅಂತಕ್ಕಂಥದ್ದು. ಪ್ರಶ್ನೆ 13 ನೋಡಿ. ಕನ್ನಡ ಭಾಷಾ ಶಿಕ್ಷಕನಿಗೆ ಕನ್ನಡ ಅಧ್ಯಯನ ಪ್ರೌಢಿಮೆ ಇರಬೇಕು. ಈ ಮಾತನ್ನು ಸಮರ್ಥಿಸಿ. ಈ ಕನ್ನಡ ಭಾಷಾ ಶಿಕ್ಷಕರಾಗಬೇಕು ಅಂದರೆ ಕನ್ನಡದ ಬಗ್ಗೆ ಅಥವಾ ಕನ್ನಡ ಅಧ್ಯಯನದ ಬಗ್ಗೆ ಪ್ರೌಢಿಮೆ ಇರಲೇಬೇಕು. ಈ ಮಾತನ್ನು ಸಮರ್ಥಿಸಿ ಅಂದರೆ ಇದು ಬೇಕಾ, ಅದನ್ನು ಸಮರ್ಥನೆ ಮಾಡಿಕೊಡಿ ಅಂತಕ್ಕಂಥದ್ದು. ಕನ್ನಡ ಭಾಷಾ ಶಿಕ್ಷಕನಿಗೆ ಕನ್ನಡ ಭಾಷೆಯ ಬಗ್ಗೆ ಉತ್ತಮ ಅಧ್ಯಯನ ಪ್ರೌಢಿಮೆ ಇರಲೇಬೇಕು. ಕನ್ನಡ ಭಾಷಾ ಶಿಕ್ಷಕನಿಗೆ ಏನಿರಬೇಕು? ಕನ್ನಡ ಭಾಷೆಯ ಬಗ್ಗೆ ಉತ್ತಮ ಅಧ್ಯಯನ ಪ್ರೌಢಿಮೆ ಇರಲೇಬೇಕಾಗತ್ತೆ. ಮತ್ತು ಅದರ ಜೊತೆ ಏನಿರಬೇಕು? ಭಾಷೆಯ 4 ಮೂಲ ಕೌಶಲಗಳ ಜ್ಞಾನ ಇರಬೇಕು. ಭಾಷೆಯ 4 ಮೂಲ ಕೌಶಲಗಳು ಅಂತ ಹೇಳಿದ್ರೆ ಬೇಸಿಕ್ ಸ್ಕಿಲ್ಸ್ ಆಫ್ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು. ಆಲಿಸುವುದು, ಮಾತನಾಡುವುದು, ಓದುವುದು, ಬರೆಯುವುದು, ಇದು 4 ಮೂಲ ಕೌಶಲಗಳ ಜ್ಞಾನ ಭಾಷೆಯ ಬಗ್ಗೆ ಇರಬೇಕು ಕನ್ನಡ ಭಾಷಾ ಶಿಕ್ಷಕರಿಗೆ. ಇದನ್ನು ಇಂಗ್ಲೀಷಲ್ಲಿ LSRW ಅಂತ ಹೇಳ್ತೀವಿ. ಲಿಸನಿಂಗ್, ಸ್ಪೀಕಿಂಗ್, ರೀಡಿಂಗ್ ಆ್ಯಂಡ್ ರೈಟಿಂಗ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಆಲಿಸುವುದು, ಮಾತನಾಡುವುದು, ಓದುವುದು, ಬರೆಯುವುದು, ಆ ಜ್ಞಾನ, ಆ ಮೂಲ ಕೌಶಲಗಳ ಜ್ಞಾನ ಇರಲೇಬೇಕಾಗುತ್ತೆ. ಜೊತೆಗೆ ಶಿಕ್ಷಕನ ಪದ ಭಂಡಾರ ವಿಶಾಲವಾಗಿರಬೇಕು. ಪದ ಭಂಡಾರ ಅಂದರೆ ವೊಕ್ಯಾಬ್ಯುಲರಿ ಅಂತ ಹೇಳ್ತೀವಿ. ಅದು ತುಂಬ ಎಕ್ಸ್ಪ್ಯಾಂಡ್ ಆಗಿರಬೇಕು, ವಿಶಾಲವಾಗಿರಬೇಕು, ಅಂದರೆ ಹೆಚ್ಚಿರಬೇಕು. ಶಿಕ್ಷಕನು ಸದಾ ಅಧ್ಯಯನಶೀಲನಾಗಿರಬೇಕು. ಟೀಚರ್ ಆಲ್ವೇಸ್ ಸ್ಟೂಡೆಂಟ್ ಅಂತ ಹೇಳ್ತೀವಲ್ಲ, ಹಂಗೆ ಶಿಕ್ಷಕ ಯಾವತ್ತೂ ಕೂಡ ಅಧ್ಯಯನಶೀಲನಾಗಿರಬೇಕು, ಅಂದರೆ ಓದ್ತಾನೇ ಇರಬೇಕು, ಅಧ್ಯಯನ ಮಾಡ್ತಾನೇ ಇರಬೇಕು ಅಂತ. ಮತ್ತು ಲಾಸ್ಟ್ ಪಾಯಿಂಟ್ ಏನು ಅಂದರೆ ಕನ್ನಡ ಸಾಹಿತ್ಯದ ಉತ್ತಮ ಅನುಭವ ಮತ್ತು ಜ್ಞಾನ ಹೊಂದಿರಬೇಕಾಗತ್ತೆ. ಕನ್ನಡ ಸಾಹಿತ್ಯದ ಉತ್ತಮ ಅನುಭವ ಮತ್ತು ಜ್ಞಾನ ಹೊಂದಿರಲೇಬೇಕಾಗತ್ತೆ. ಯಾವುದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಭಾಷಾ ಶಿಕ್ಷಕರಿಗೆ ಕನ್ನಡ ಅಧ್ಯಯನ ಪ್ರೌಢಿಮೆ ಇರಬೇಕು. ಇದನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಅಂಶಗಳು ನಮಗೆ ಬೇಕಾಗುತ್ತೆ ಅಂತಕ್ಕಂಥದ್ದು. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಖಂಡಿತ ನಿಮಗೆ 2 ಅಂಕಗಳು ಲಭ್ಯ ಆಗುತ್ತೆ. ಕ್ವಶನ್ 14 ಹೋಗೋಣ. ನಿಮ್ಮ ಬೋಧನೆಯನ್ನು ಪರಿಣಾಮಕಾರಿಯನ್ನಾಗಿಸಲು ಯಾವ ಕಲಿಕಾ ಸಂಪನ್ಮೂಲಗಳನ್ನು ಬಳಸ್ತೀರಾ? ಎಕ್ಸಾಂಪಲ್ಲೊಂದಿಗೆ ಎಕ್ಸ್ಪ್ಲೇನ್ ಮಾಡಿ ಅಂತ, ಉದಾಹರಣೆಯೊಂದಿಗೆ ವಿವರಣೆ ಮಾಡಿ ವಿವರಿಸಿ ಅಂತ ಹೇಳ್ಬಿಟ್ಟು. ನೀವು ಟೀಚಿಂಗ್ ಮಾಡಬೇಕಾದ್ರೆ ಬಹಳ ಎಫೆಕ್ಟಿವ್ ಆಗಿ ಟೀಚ್ ಮಾಡಬೇಕಾಗುತ್ತೆ. ಆವಾಗ ಯಾವ ಕಲಿಕಾ ಸಂಪನ್ಮೂಲಗಳನ್ನು ನೀವು ಬಳಸ್ತೀರಾ? ಕಲಿಕಾ ಸಂಪನ್ಮೂಲಗಳ ಬಗ್ಗೆ ಇಲ್ಲಿ ಕೇಳಿದ್ದಾವೆ. ಬೋಧನೆಯನ್ನು ಪರಿಣಾಮಕಾರಿಯನ್ನಾಗಿಸಲು ವಿವಿಧ ಕಲಿಕಾ ಸಂಪನ್ಮೂಲಗಳನ್ನು ಬಳಸಬಹುದು. ಉತ್ತರ ನೋಡಿ, ಬೋಧನೆಯನ್ನು ಪರಿಣಾಮಕಾರಿಯಾಗಿಸಲು ವಿವಿಧ ಕಲಿಕಾ ಸಂಪನ್ಮೂಲಗಳನ್ನು ಬಳಸ್ಬೋದು. ಏನನ್ನು ಬಳಸ್ಬೋದು? ನಾವು ವ್ಯಕ್ತಿಗಳನ್ನು ಕೂಡ ಬಳಸ್ಬೋದು ಕಲಿಕಾ ಸಂಪನ್ಮೂಲಗಳಾಗಿ. ಹೇಗೆ? ನಮ್ಮ ಸುತ್ತಮುತ್ತಲಿನ ಸಂಪನ್ಮೂಲ ವ್ಯಕ್ತಿಗಳನ್ನು ಬಳಸ್ಕೊಂಡು ನಾವೇನು ಮಾಡ್ಬೋದು? ಬೋಧನೆಯನ್ನು ಮಾಡ್ಬೋದು. ವಸ್ತುಗಳನ್ನು ಬಳಸ್ಕೋಬೋದು. ಸಮೀಪದಲ್ಲಿ ದೊರೆಯತಕ್ಕಂಥ ವಿವಿಧ ವಸ್ತುಗಳನ್ನು ಬಳಸ್ಕೊಂಡು ನಾವು ಅದನ್ನೇ ಕಲಿಕಾ ಸಾಮಗ್ರಿಗಳು, ಕಲಿಕಾ ಸಂಪನ್ಮೂಲಗಳು ಅಂತ ಹೇಳ್ಬಿಟ್ಟು ನಾವು ಬಳಸ್ಕೋಬೋದು. ಪತ್ರಿಕೆಗಳನ್ನು ಬಳಸ್ಕೋಬೋದು. ದಿನಪತ್ರಿಕೆ, ವಾರಪತ್ರಿಕೆ ಮತ್ತು ನಿಯತಕಾಲಿಕ ಪತ್ರಿಕೆಗಳನ್ನು ಕೂಡ ನಾವು ಕಲಿಕಾ ಸಂಪನ್ಮೂಲಗಳಾಗಿ ಬಳಸಿಕೊಳ್ಳಬಹುದು. ಘಟನೆಗಳು, ಸುತ್ತಮುತ್ತ ನಡೆಯುವ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಘಟನೆಗಳನ್ನು ಕೂಡ ನಾವು ಕಲಿಕಾ ಸಂಪನ್ಮೂಲಗಳಾಗಿ ಬಳಸ್ಕೋಬಹುದು. ಮತ್ತು ಶ್ರಾವ್ಯ, ದೃಶ್ಯ ಸಂಪನ್ಮೂಲಗಳು ಯಾವುದೇ ಅಂತ ಹೇಳಿದ್ರೆ ಸಾಹಿತ್ಯ, ಹಾಡುಗಳ ಸಿಡಿಗಳು, ಆಡಿಯೋ ಮತ್ತು ವಿಡಿಯೋಗಳನ್ನು ನಾವು ಏನು ಮಾಡ್ಬೋದು?
ಕಲಿಕಾ ಸಂಪನ್ಮೂಲವಾಗಿ ನಾವು ಬಳಸಿಕೊಳ್ಳಬಹುದು. ಇಷ್ಟನ್ನು ನೀವು ನೆನಪಲ್ಲಿಟ್ಕೊಂಡ್ರೆ ಖಂಡಿತ ನಿಮಗೆ 2 ಅಂಕಗಳು ಲಭ್ಯ ಆಗುತ್ತೆ. ಈ ಪ್ರಶ್ನೆ ಏನಾದರೂ ನಿಮಗೆ ಎಕ್ಸಾಮಲ್ಲಿ ಬಂತು ಅಂತ ಹೇಳಿದ್ರೆ ಇಷ್ಟನ್ನು ನೀವು ಅಟೆಂಡ್ ಮಾಡಲೇಬೇಕಾಗತ್ತೆ. ಪ್ರಶ್ನೆ 15 ನೋಡಿ, ಭಾಷಾ ಶಿಕ್ಷಕರಾದ ನೀವು ಬೋಧನೆ ಮಾಡುವ ಸಂದರ್ಭದಲ್ಲಿ ಜನಪದ ಸಾಹಿತ್ಯವನ್ನು ಹೇಗೆ ಬಳಸ್ಕೊಳ್ತೀರಾ ಅಂತ ಹೇಳ್ಬಿಟ್ಟು. ನೀವು ಲ್ಯಾಂಗ್ವೇಜ್ ಟೀಚರ್ ಆಗಿದ್ದೀರಾ, ನೀವು ಬೋಧನೆ ಮಾಡಬೇಕು, ಟೀಚಿಂಗ್ ಮಾಡಬೇಕು. ಆ ಸಂದರ್ಭದಲ್ಲಿ ಜನಪದ ಸಾಹಿತ್ಯವನ್ನು ಹೇಗೆ ಬಳಸ್ಕೊಳ್ತೀರಾ, ಫೋಕ್ ಲಿಟ್ರೇಚರ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಅದನ್ನು ಹೇಗೆ ನೀವು ಬಳಸ್ಕೊಳ್ತೀರಾ ಅಂತಕ್ಕಂಥದ್ದಿದೆ. ಭಾಷಾ ಬೋಧನೆಯಲ್ಲಿ ಜನಪದ ಸಾಹಿತ್ಯವನ್ನು ಸಂದರ್ಭಕ್ಕೆ ಅನುಗುಣವಾಗಿ ನಾವೇನು ಮಾಡ್ಬೋದು, ಬಳಸ್ಕೋಬೋದು ಅಂತ. ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಬಳಸ್ಕೋಬೋದು. ಏನನ್ನು, ಜನಪದ ಸಾಹಿತ್ಯ, ಫೋಕ್ ಲಿಟ್ರೇಚರ್ ಅಂತ ನಾವು ಹೇಳ್ತೀವಿ. ಅದನ್ನು ಸಂದರ್ಭಕ್ಕೆ ಅನುಗುಣವಾಗಿ ನಾವೇನು ಮಾಡ್ಬೋದು, ಬಳಸ್ಕೋಬಹುದು. ಏನೇನು ಬಳಸ್ಕೋಬೋದು, ಗಾದೆಗಳನ್ನು ಬಳಸ್ಕೋಬೋದು, ಒಗಟುಗಳನ್ನು ಬಳಸ್ಕೋಬೋದು, ಜನಪದ ಹಾಡುಗಳನ್ನು ನಾವು ಬಳಸ್ಕೋಬೋದು, ಜನಪದ ಗತೆಗಳನ್ನು ಬಳಸ್ಕೋಬೋದು, ಬಯಲಾಟಗಳನ್ನು ನಾವೇನು ಮಾಡ್ಬೋದು, ಬಳಸಿಕೊಳ್ಳಬಹುದು. ಅದರ ಜೊತೆ ಜನಪದ ಸಾಹಿತ್ಯದ ಮೂಲಕ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳಬಹುದು. ಜನಪದ ಸಾಹಿತ್ಯದ ಮೂಲಕ ನಾವೇನು ಮಾಡ್ಬೋದು ಅಂದರೆ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಅರ್ಥ ಮಾಡ್ಕೋಬೋದು. ಕಲೆ, ಆರ್ಥಿಕತೆ, ನಂಬಿಕೆ ಮತ್ತು ಜೀವನ ತತ್ವಗಳನ್ನು ಪರಿಚಯ ಮಾಡ್ಕೊಳ್ಬೋದು ಯಾರಿಗೆ, ವಿದ್ಯಾರ್ಥಿಗಳಿಗೆ. ಮತ್ತು ಬಯಲಾಟ, ಪಾರಿಜಾತ ಆಟ ಮೊದಲಾದವುಗಳನ್ನು ಉದಾಹರಣೆಯಾಗಿ ಬಳಸಿಕೊಂಡು ನಾವೇನು ಮಾಡ್ಬೋದು, ಈ ಒಂದು ಜನಪದ ಸಾಹಿತ್ಯವನ್ನು ನಾವು ಬಳಸಿಕೊಳ್ಳಬಹುದು ಅಂತ ಇದೆ. ಬಯಲಾಟ ಮಾಡ್ಬೋದು, ಪಾರಿಜಾತ ಆಟ ಮೊದಲಾದವುಗಳನ್ನು ನಾವು ಎಕ್ಸಾಂಪಲ್ ಆಗಿ ಬಳಸಿಕೊಳ್ಳಬಹುದು. ಇಷ್ಟನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ ಖಂಡಿತ 2 ಅಂಕಗಳು ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 6ಗೆ ಹೋಗೋಣ ನಾವು. 16ಗೆ, ನಿಮ್ಮ ತರಗತಿಯಲ್ಲಿ ಮೌಖಿಕ ಕೌಶಲಗಳ ಚಟುವಟಿಕೆಗಳನ್ನು ಆಯೋಜಿಸಿದಾಗ ಮೌಲ್ಯಮಾಪನ ಮಾಡಲು ಸೂಕ್ತವಾದ 4 ಮಾಪಕ ಸೂಚಿಗಳನ್ನು ಬರೆಯಿರಿ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ನಿಮ್ಮ ಕ್ಲಾಸ್ ರೂಮಲ್ಲಿ ಅಥವಾ ತರಗತಿಯಲ್ಲಿ ಮೌಖಿಕ ಕೌಶಲಗಳನ್ನು ನೀವು ಚಟುವಟಿಕೆಗಳನ್ನಾಗಿ ಆಯೋಜನೆ ಮಾಡಿಕೊಂಡಿರ್ತೀವಿ ಅಂತ ಇಟ್ಕೊಳ್ಳೋಣ. ಅದನ್ನು ಮೌಲ್ಯಮಾಪನ ಮಾಡಬೇಕು. ಮೌಖಿಕ ಕೌಶಲಗಳ ಚಟುವಟಿಕೆಗಳನ್ನು, ಇದು ಇಂಪಾರ್ಟೆಂಟ್ ನೋಡ್ರಿ, ಮೌಖಿಕ ಕೌಶಲಗಳ ಚಟುವಟಿಕೆಗಳನ್ನು ನೀವೇನು ಮಾಡಬೇಕು, ಮೌಲ್ಯಮಾಪನ ಮಾಡಬೇಕಪ್ಪ. ಅದಕ್ಕೆ ಸೂಕ್ತವಾದಂಥ 4 ಮಾಪಕ ಸೂಚಿಗಳನ್ನು ನೀವೇನು ಮಾಡಿ ಬರೀರಿ ಅಂತ ಇದೆ. ಇದು ನೋಡಿ, ಮೌಖಿಕ ಕೌಶಲಗಳ ಮೌಲ್ಯಮಾಪನದ ಮಾಪಕ ಸೂಚಿಗಳು ಅಂತ ಹೆಡ್ಲೈನಲ್ಲಿ ಹಾಕ್ಕೋಬೇಕಾಗತ್ತೆ. ಮೊದಲನೇ ಮೌಲ್ಯಮಾಪನದ ಮಾಪಕ ಸೂಚಿ ಯಾವುದು ಅಂದರೆ ಆಲಿಸಿದ ವಿಷಯವನ್ನು ಅರ್ಥೈಸಿಕೊಳ್ಳುವಿಕೆ. ಏನು ನಾವು ಆಲಿಸಿರ್ತೀವಿ, ವಿಷಯವನ್ನು ಅರ್ಥೈಸಿಕೊಂಡಿದಾಗ ಇಲ್ಲ, ಅದು ಮಾಪಕ ಸೂಚಿ ಆಗುತ್ತೆ. ಶಬ್ದಗಳ ಉಚ್ಚಾರಣೆ, ಪ್ರೊನೌನ್ಸಿಯೇಷನ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಧ್ವನಿಯ ಏರಿಳಿತ ಅಂತ ಹೇಳಿದ್ರೆ ಇಂಟೋನೇಷನ್ ಅಂತ ಹೇಳ್ತೀವಿ. ನಾವು ಕೆಲವು ಸತಿ ನಮ್ಮ ಧ್ವನಿಯನ್ನು ಹೆಚ್ಚು ಮಾಡ್ತೀವಿ, ಕೆಲವು ಸತಿ ಕಡಿಮೆ ಮಾಡ್ತೀವಿ. ನಮ್ಮ ವಾಯ್ಸ್ ಆಫ್ ಪಿಚ್ ಏನಾಗುತ್ತೆ, ವೈಸ್ ಆಗುತ್ತೆ, ಫಾಲ್ ಆಗುತ್ತೆ, ವೈಸ್ ಆ್ಯಂಡ್ ಫಾಲ್ ಆಗುತ್ತೆ, ಫಾಲ್ ಆ್ಯಂಡ್ ವೈಸ್ ಆಗುತ್ತೆ. ಇದನ್ನು ಧ್ವನಿಯ ಏರಿಳಿತ ಅಂತ ಹೇಳ್ತೀವಿ. ಇದು ಆಗ್ತಾ ಇದೆಯಾ ಇಲ್ಲ ಅಂತಕ್ಕಂಥದ್ದು ಕೂಡ ಮಾಪಕ ಸೂಚಿ ಆಗುತ್ತೆ. ಶಬ್ದಗಳ ಉಚ್ಚಾರಣೆ ಮತ್ತು ಧ್ವನಿಯ ಏರಿಳಿತ, ಇಂಟೋನೇಷನ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಪದಗಳ ಔಚಿತ್ಯಪೂರ್ಣ ಬಳಕೆ ಅಂದರೆ ಸೂಟಬಲ್ ಆಗಿರ್ತಕ್ಕಂಥ ಪದಗಳನ್ನು ಬಳಸ್ತಾ ಇದ್ದಾಗ ಇಲ್ಲ, ಸಂದರ್ಭಕ್ಕೆ ಅನುಗುಣವಾಗಿ ಸೂಟಬಲ್ ಆಗಿರ್ತಕ್ಕಂಥ ಪದಗಳು, ಔಚಿತ್ಯಪೂರ್ಣ ಅಂದರೆ ಭಾಳ ಸೂಟಬಲ್ ಆಗಿರ್ತಕ್ಕಂಥ, ಫಾರ್ಮಲ್ ಆಗಿರ್ತಕ್ಕಂಥ ಪದಗಳ ಬಳಕೆ ಆಗ್ತಾ ಇದೆಯಾ ಇಲ್ಲ ಅಂತಕ್ಕಂಥದ್ದನ್ನು ನಾವು ಮಾಪಕ ಸೂಚಿಯಾಗಿ ಬಳಸ್ಕೋಬೋದು. ಮಾತಿನಲ್ಲಿ ತಾರ್ಕಿಕತೆ ಇದೆಯಾ ಇಲ್ಲ ಅಂದರೆ ಲಾಜಿಕಲ್ ಮಾತುಗಳು ಆಗ್ತಾ ಇದೆಯಾ ಇಲ್ಲ ಅಂತಕ್ಕಂಥದ್ದು. ಮಾತಿನಲ್ಲಿ ತಾರ್ಕಿಕತೆ ಅಂದರೆ ಲಾಜಿಕ್ ಇದೆಯಾ ಇಲ್ಲ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಮಾಪಕ ಸೂಚಿಯಾಗಿ ನಾವಿಲ್ಲಿ ತಗೋಬೇಕಾಗತ್ತೆ. ಮೊದಲನೇದು ಆಲಿಸಿದ ವಿಷಯವನ್ನು ಅರ್ಥೈಸಿಕೊಳ್ಳುವಿಕೆ. ಸೆಕೆಂಡ್ ಒನ್ ಶಬ್ದಗಳ ಉಚ್ಚಾರಣೆ ಮತ್ತು ಧ್ವನಿಯ ಏರಿಳಿತ. ಥರ್ಡ್ ಒನ್ ಪದಗಳ ಔಚಿತ್ಯಪೂರ್ಣ ಬಳಕೆ. ನಾಲ್ಕನೇದು ಮಾತಿನಲ್ಲಿ ತಾರ್ಕಿಕತೆ. ಯಾವಾಗ ಅಂತ ಹೇಳಿದ್ರೆ ನಿಮ್ಮ ತರಗತಿಯಲ್ಲಿ ಮೌಖಿಕ ಕೌಶಲಗಳ ಚಟುವಟಿಕೆಗಳನ್ನು ಆಯೋಜನೆ ಮಾಡಿದಾಗ ಮೌಲ್ಯಮಾಪನ ಮಾಡೋದಕ್ಕೆ ಈ 4 ಮಾಪಕ ಸೂಚಿಗಳನ್ನು ನಾವೇನು ಮಾಡ್ಬೋದು, ಬಳಸ್ಕೋಬೋದು. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡಿದ್ದಾದಲ್ಲಿ ನಿಮಗೆ 2 ಅಂಕ ಲಭ್ಯ ಆಗುತ್ತೆ. ಈ ಒಂದು ವಿಡಿಯೋನ ಕೊನೆಯ ಪ್ರಶ್ನೆ 17 ನೋಡ್ಕೊಳ್ಳಿ. ವಿದ್ಯಾರ್ಥಿಗಳಲ್ಲಿ ಸಕ್ರಿಯ ಆಲಿಸುವಿಕೆಯನ್ನು ಬೆಳೆಸಲು ನೀವು ಕೈಗೊಳ್ಳುವ ಯಾವುದಾದರೂ 2 ತಂತ್ರಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ನೋಡಿ, ಆಲಿಸುವಿಕೆ, ಎಂತಹ ಆಲಿಸುವಿಕೆ?
ಸಕ್ರಿಯ ಆ್ಯಕ್ಟಿವ್ ಲಿಸನಿಂಗ್ ಅಂತ ಹೇಳ್ತೀವಿ ಇದನ್ನು ಇಂಗ್ಲೀಷಲ್ಲಿ. ಅದನ್ನು ಬೆಳೆಸಬೇಕು, ಲಿಸನಿಂಗನ್ನು ಡೆವಲಪ್ ಮಾಡಬೇಕು. ಲಿಸನಿಂಗನ್ನು, ಆಲಿಸುವಿಕೆಯನ್ನು ಡೆವಲಪ್ ಮಾಡೋದಕ್ಕೆ ಯಾವ 2 ತಂತ್ರ ಅಂದರೆ ಟೆಕ್ನಿಕ್ಸ್ನ ನೀವು ಬಳಸ್ಕೊಳ್ತೀವ ಅಂತಕ್ಕಂಥದ್ದು ಇದೆ. ಇಲ್ಲಿ ಸಕ್ರಿಯ ಆಲಿಸುವಿಕೆಯನ್ನು ಬೆಳೆಸುವ ತಂತ್ರಗಳು ಅಂತ ಹೆಡ್ಲೈನ್ ಹಾಕ್ಕೊಂಡಿದ್ದೀನಿ ನಾನು. ಆಲಿಸುವಿಕೆನ ಬೆಳೆಸೋದಕ್ಕೆ ನಾವೇನು ಮಾಡ್ಬೋದು ಅಂದರೆ ಟಿಪ್ಪಣಿ ಮಾಡಿಕೊಳ್ಳಲು ಅವಕಾಶ ಕೊಡಬೇಕು. ಮಕ್ಕಳು ಪಾಠವನ್ನು ಆಲಿಸಬೇಕಾದ್ರೆ ಟಿಪ್ಪಣಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಬೇಕು. ವಿದ್ಯಾರ್ಥಿಗಳು ತಾವು ಕೇಳಿದ ಪ್ರಮುಖ ವಿಷಯಗಳನ್ನು ಟಿಪ್ಪಣಿ ಮಾಡಿಕೊಳ್ಳಲು ಅವಕಾಶವನ್ನು ನೀಡಬೇಕು. ಇದು ಒಂದು ಟೆಕ್ನಿಕ್ಕು. ಪ್ರಶ್ನೆ ಕೇಳುವುದು ಮತ್ತು ಪ್ರಶ್ನೆ ಕೇಳಲು ಅವಕಾಶವನ್ನು ನೀಡ್ತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟೆಕ್ನಿಕ್ಕು. ಆಲಿಸಿದ ವಿಷಯದ ಕುರಿತು ಶಿಕ್ಷಕರು ಪ್ರಶ್ನೆಗಳನ್ನು ಕೇಳಬೇಕು ಹಾಗೂ ವಿದ್ಯಾರ್ಥಿಗಳಿಗೂ ಪ್ರಶ್ನೆ ಕೇಳಲು ಅವಕಾಶವನ್ನು ನೀಡಬೇಕು. 2 ಟೆಕ್ನಿಕ್ ಅಂತ ಹೇಳಿದ್ದಾವೆ. ನಾನಿಲ್ಲಿ 4 ಟೆಕ್ನಿಕ್ ಹೇಳಿದ್ದೀನಿ. ಇದರಲ್ಲಿ ಯಾವುದಾದ್ರೂ 2 ಟೆಕ್ನಿಕನ್ನು ನೀವು ಅಟೆಂಡ್ ಮಾಡೋದು ಸಾಕಾಗುತ್ತೆ. ಥರ್ಡ್ ಒನ್ ನೋಡಿ, ಮುಂದೇನಾಗಬಹುದು ಎಂದು ಊಹಿಸಲು ಅವಕಾಶ ನೀಡುವುದು. ಯಾವುದಾದ್ರೂ ಕತೆ ಹೇಳಬೇಕಾದ್ರೆ ಮುಂದಿನ ಘಟನೆಯನ್ನು ಊಹಿಸಲು ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು? ಪ್ರೋತ್ಸಾಹ ಕೊಡಬೇಕು. ಕತೆ ಹೇಳ್ತಾ ಇದ್ದೀವಿ ಅಂದಾಗ ಮುಂದಿನ ಘಟನೆಯ ಬಗ್ಗೆ ವಿದ್ಯಾರ್ಥಿಗಳೇ ಊಹೆ ಮಾಡಬೇಕು. ಹಾಗೆ ಮೋಟಿವೇಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ರೆ ಆಲಿಸುವಿಕೆ ಏನಾಗುತ್ತೆ? ಡೆವಲಪ್ ಆಗುತ್ತೆ ಅಥವಾ ಬೆಳೆಯುತ್ತೆ. 4ನೇದು ಪೂರ್ವಜ್ಞಾನ ಮತ್ತು ಅನುಭವದೊಂದಿಗೆ ಸಂಬಂಧ ಕಲ್ಪಿಸ್ತಕ್ಕಂಥದ್ದು. ವಿದ್ಯಾರ್ಥಿಗಳು ತಾವು ಆಲಿಸಿದ ವಿಷಯವನ್ನು ತಮ್ಮ ಹಿಂದಿನ ಜ್ಞಾನ ಮತ್ತು ಅನುಭವಗಳೊಂದಿಗೆ ಸಂಬಂಧಿಸಿಕೊಳ್ಳಲು ಪ್ರೋತ್ಸಾಹಿಸಬೇಕು. ಈಗಿನ ವಿಷಯವನ್ನು ಹಿಂದಿನ ವಿಷಯಕ್ಕೆ ಸಂಬಂಧಿಸಿಕೊಳ್ಳಲು ಪ್ರೋತ್ಸಾಹವನ್ನು ಕೊಡಬೇಕು. ಇದರಲ್ಲಿ ಯಾವುದಾದ್ರೂ 2 ಟೆಕ್ನಿಕನ್ನು ನಿಮಗೆ ನೆನಪಲ್ಲಿ ಇಟ್ಕೊಂಡ್ರೆ ಖಂಡಿತ ನಿಮಗೆ ಎಷ್ಟು ಅಂಕ ಸಿಗುತ್ತೆ? 2 ಅಂಕ ಸಿಗುತ್ತೆ. ಆಲಿಸುವಿಕೆಯನ್ನು ಹೇಗೆ ಡೆವಲಪ್ ಮಾಡಬೇಕು ಅನ್ನೋದಕ್ಕೆ ಈ 4 ಟೆಕ್ನಿಕ್ ಹೇಳಿದ್ದೀನಿ. ಎನಿ 2 ಟೆಕ್ನಿಕ್ಸನ್ನು ನೀವಿಲ್ಲಿ ಅಟೆಂಡ್ ಮಾಡ್ಬೋದು. ಹೀಗೆ ನಾನು ಟೋಟಲಾಗಿ 7 ಪ್ರಶ್ನೆಗಳನ್ನು ಇಲ್ಲಿ ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದೀನಿ. ಅದರಲ್ಲಿ ಯಾವುದಾದ್ರೂ 5 ಪ್ರಶ್ನೆಗಳನ್ನು ನೀವೇನು ಮಾಡಬೇಕಾಗತ್ತೆ? ಅಟೆಂಡ್ ಮಾಡಬೇಕಾಗುತ್ತೆ. ಎಕ್ಸಾಮಲ್ಲಿ ಬಂದುವೆ ಕೇಳಿದ್ವೆ ನೀವು 8 ಪ್ರಶ್ನೆಗಳನ್ನು ಎಕ್ಸಾಮಲ್ಲಿ ಕೇಳಲಾಗುತ್ತೆ. ಅದರಲ್ಲಿ 5 ಪ್ರಶ್ನೆಗಳನ್ನು ಮಾತ್ರ ನೀವೇನು ಮಾಡಬೇಕಾಗತ್ತೆ? ಅಟೆಂಡ್ ಮಾಡಬೇಕಾಗತ್ತೆ. ಆಮೇಲೆ ಇಲ್ಲಿ ಒಂದು DLED ಎಕ್ಸಾಮ್ ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆಗಳು, ಬಹಳ ಪ್ರಮುಖವಾದಂಥ ಪ್ರಶ್ನೆಗಳು. ಪ್ರತಿದಿನ ಇದನ್ನು ಪುನರಾವರ್ತನೆ ಮಾಡಿ ನಿಮಗೆ ಹೆಚ್ಚು ನೆನಪಲ್ಲಿ ಉಳಿಯುತ್ತೆ. ಉತ್ತರಗಳನ್ನು ಮುಖ್ಯ ಅಂಶಗಳೊಂದಿಗೆ ಏನು ಮಾಡಬೇಕಾಗುತ್ತೆ? ಇಲ್ಲಿ ಮುಖ್ಯ ಅಂಶಗಳೊಂದಿಗೆ ಅಭ್ಯಾಸ ಮಾಡಬೇಕಾಗತ್ತೆ. ಮಾಡಿದಾಗ ಏನಾಗುತ್ತೆ? ಪರೀಕ್ಷೆಯಲ್ಲಿ ಆತ್ಮವಿಶ್ವಾಸದಿಂದ ನೀವೇನು ಮಾಡ್ಬೋದು? ಉತ್ತರಿಸಬಹುದು ಅಂತ ಹೇಳಿ ನಿಮ್ಮ ಪರಿಶ್ರಮವೇ ನಿಮ್ಮ ಯಶಸ್ಸಿನ ಅಡಿಪಾಯ ಅಂತಕ್ಕಂಥ ಒಂದು ಮೋಟಿವೇಶನ್ ಮಾತಿನಿಂದ, ಸ್ಟೇಟ್ಮೆಂಟಿಂದ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಯಾಕೆಂದರೆ ಹೊಸ ವಿಡಿಯೋಗಳು ನಿಮಗೆ ಅತಿ ಬೇಗ ಲಭ್ಯ ಆಗುತ್ತೆ. ಎಕ್ಸಾಮಿನೇಷನ್ಸಲ್ಲಿ ನಿಮಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ನನ್ನ ಒಂದು ಚಾನಲ್ ವೈಸ್ ಅಪ್ ಮೋಟಿವ್ಸು ಲರ್ನ್ ಗ್ರೋ ಸಕ್ಸೀಡ್ ಅನ್ನುವಂತಹ ಒಂದು ಟ್ಯಾಗ್ ಲೈನ್ನೊಂದಿಗೆ ನಿಮಗೆ ಮೋಟಿವೇಶನ್ನೊಂದಿಗೆ ನನ್ನ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋ, ಮುಂದಿನ ವಿಷಯದ ಬಗ್ಗೆ ನಾನು ಮತ್ತೊಮ್ಮೆ ಕಾಣಿಸ್ಕೊಳ್ತೀನಿ ಅಥವಾ ಮತ್ತೊಮ್ಮೆ ನನ್ನ ವಿಡಿಯೋ ನಿಮ್ಮ ಮುಂದೆ ಇರುತ್ತೆ ಅಂತ ಹೇಳಿ ನನ್ನ ಈ ಒಂದು ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.